ಪೆಬಲ್ಸ್ ಕನ್ನಡ. ಮೊಲ ಮತ್ತು ಆಮೆ. ಒಮ್ಮೆ ಒಂದು ಕಾಡಿನಲ್ಲಿ ಗೆಳೆಯರಾದ ತೋಳ, ಮೊಲ ಮತ್ತು ಆಮೆ ಈ ಮೂವರು ವಾಸಿಸುತ್ತಿದ್ದರು. ಒಂದು ದಿನ ಅವರು ಮೂವರು ಸೇರಲು ನಿಶ್ಚಯಿಸಿದರು. ಸ್ವಲ್ಪ ಹೊತ್ತಿನ ನಂತರ ಆಮೆ ನಿಧಾನವಾಗಿ ಬಂತು. ಮೊಲ ಆಮೆಯನ್ನು ನೋಡಿ ನಗುತ್ತಾ, ಹೇಯ್, ನೀನೆಷ್ಟು ಸೋಮಾರಿಯಾಗಿದ್ದೀಯಾ, ನನ್ನಷ್ಟು ವೇಗವಾಗಿ ಬರಲು ಆಗುವುದಿಲ್ಲ. ತೋಳಕ್ಕೆ ಮೊಲ ಆಮೆಯನ್ನು ಹೀಯಾಳಿಸಿದ ರೀತಿ ಹಿಡಿಸಲಿಲ್ಲ. ಇನ್ನು ಮೇಲೆ ಹೀಗೆ ಮಾತನಾಡಬೇಡ. ಹೆಚ್ಚಿಗೆ ಹೇಳಬೇಕೆಂದರೆ ನೀನು ಅವನನ್ನು ಗೆಲ್ಲಲಾರೆ. ಯಾವ ಸ್ಪರ್ಧೆಯಲ್ಲಿ? ಸರಿ, ನಾವು ಒಂದು ಕೆಲಸ ಮಾಡೋಣ. ನಾನು ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆಯನ್ನಿಡುತ್ತೇನೆ. ಯಾರು ಮೊದಲು ಬರುವರೆಂದು ನಾವು ನೋಡೋಣ. ಮೊಲ ಮತ್ತು ಆಮೆಗಳೆರಡೂ ಇದಕ್ಕೆ ಒಪ್ಪಿದವು. ಆದುದರಿಂದ ಅವು ಪ್ರಾರಂಭದ ಮತ್ತು ಮುಕ್ತಾಯದ ಸ್ಥಳಗಳನ್ನು ಗುರುತಿಸಿದವು. ಸ್ಪರ್ಧೆ ಆರಂಭವಾಯಿತು. ಮೊಲ ವೇಗದಿಂದ ಓಡಲು ಪ್ರಾರಂಭಿಸಿತು ಮತ್ತು ಆಮೆ ಮೆಲ್ಲನೆ ಹಿಂದೆ ಬರುತ್ತಿತ್ತು. ಮೊಲ ಆತುರದಿಂದ ಅತಿ ವೇಗವಾಗಿ ಓಡುತ್ತಿತ್ತು. ಆದರೆ ಆಮೆ ನಿಧಾನವಾಗಿ, ಯಾವುದೇ ಆತಂಕ ಅಥವಾ ಆತುರವಿಲ್ಲದೆ ನಿಧಾನವಾಗಿ ಬರುತ್ತಿತ್ತು. ಒಂದು ಸಮಯಕ್ಕೆ ಮೊಲಕ್ಕೆ ದಣಿವಾಯಿತು. ಅದು ಆಮೆಗಾಗಿ ಹಿಂದೆ ನೋಡಿತು. ಅದಕ್ಕೆ ಆಮೆ ಕಾಣಿಸಲಿಲ್ಲ. ಆದುದರಿಂದ ಮೊಲ ಹೀಗೆ ಯೋಚಿಸಿತು, ಆಮೆ ನನ್ನನ್ನು ಗೆಲ್ಲಲು ಎಂದೂ ಸಾಧ್ಯವಿಲ್ಲ. ಸದ್ಯಕ್ಕೆ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ. ಹೀಗೆ ಮೊಲ ಒಂದು ದೊಡ್ಡ ಮರದ ನೆರಳಿನಲ್ಲಿ ಮಲಗಿಬಿಟ್ಟಿತು. ಕೂಡಲೇ ಅದಕ್ಕೆ ಗಾಢ ನಿದ್ರೆ ಬಂದು ಬಿಟ್ಟಿತು. ಸ್ವಲ್ಪ ಹೊತ್ತಿನ ನಂತರ ಆಮೆ ಮೊಲ ಮಲಗಿರುವ ಸ್ಥಳ ತಲುಪಿತು. ಮೊಲ ಮಲಗಿ ಗಾಢ ನಿದ್ರೆಯಲ್ಲಿರುವುದನ್ನು ಗಮನಿಸಿತು ಮತ್ತು ನಿಧಾನವಾಗಿ, ಆದರೆ ಸಾವಕಾಶವಾಗಿ ಗುರಿಯತ್ತ ಮುಂದುವರೆಯಿತು. ಕೊನೆಯಲ್ಲಿ ಸ್ಪರ್ಧೆಯ ಗುರಿ ಮುಟ್ಟಿತು. ಎಲ್ಲ ಪ್ರಾಣಿಗಳು ಆಮೆಯನ್ನು ಅಭಿನಂದಿಸಿದವು. ಕಡೆಗೂ ನೀನು ಗೆದ್ದೆ. ಆದರೆ ಮೊಲ ಎಲ್ಲಿ? ಬಹಳ ಹೊತ್ತಿನ ನಂತರ ಮೊಲ ನಿದ್ದೆಯಿಂದ ಎದ್ದಿತು ಮತ್ತು ಹೀಗೆ ಯೋಚಿಸಿತು, ಹಹಾ, ಸೋಮಾರಿ ಆಮೆ ಇನ್ನು ಗುರಿ ಮುಟ್ಟಿಲ್ಲ. ನಾನು ಗೆಲ್ಲುವುದರಲ್ಲಿ ಸಂಶಯವೇ ಇಲ್ಲ. ಹೀಗೆಂದುಕೊಳ್ಳುತ್ತಾ ಮೊಲ ಗುರಿಯತ್ತ ಓಡಿತು. ಸ್ಪರ್ಧೆಯ ಗುರಿಯಲ್ಲಿ ಅದಕ್ಕೆ ದೊಡ್ಡ ಆಘಾತ ಕಾದಿತ್ತು. ಆಮೆ ಆಗಲೇ ಗುರಿ ಮುಟ್ಟಿತ್ತು ಮತ್ತು ಮೊಲಕ್ಕೆ ನಾಚಿಕೆಯಾಯಿತು. ತೋಳ ಅಹಂಕಾರಿ ಮೊಲದತ್ತ ತಿರುಗಿ ಹೇಳಿತು, ನೋಡು, ನಿನ್ನ ಅಹಂಕಾರ ಹೇಗೆ ನೀನು ಗುರಿ ತಲುಪುವುದನ್ನು ತಪ್ಪಿಸಿತು. ನಿಧಾನವಾದ ಆಮೆ ಬಿಡುವಿಲ್ಲದೆ ಮುಂದುವರೆದು ಗುರಿ ಮುಟ್ಟಿ ಗೆದ್ದಿತು. ಆದುದರಿಂದ ಇನ್ನು ಮುಂದೆ ಯಾರ ಶಕ್ತಿಯನ್ನು ಕಡೆಗಣಿಸಬೇಡ. ನೀತಿ, ನಿಧಾನ ಮತ್ತು ದೃಢತೆ. ಬಲಶಾಲಿ ಆನೆ. ಒಂದು ಅತ್ತಿಯ ಮರದ ಕೆಳಗೆ ಒಂದು ಗುಬ್ಬಿಗಳ ದಂಪತಿ ವಾಸಿಸುತ್ತಿತ್ತು. ಮರದ ಮೇಲೆ ಸೊಗಸಾದ ಗೂಡು ಕಟ್ಟಿಕೊಂಡು ಅವು ಸಂತೋಷದಿಂದಿದ್ದವು. ಕೆಲವು ಕಾಲದ ನಂತರ ಹೆಣ್ಣು ಗುಬ್ಬಿ ಮೊಟ್ಟೆ ಇಟ್ಟಿತು. ಅವುಗಳಿಗೆ ಬಹಳ ಸಂತೋಷವಾಯಿತು. ಅವು ಕಾತರದಿಂದ ಕಾಯುತ್ತಿದ್ದವು. ಒಂದು ದಿನ ಒಂದು ಬಲಶಾಲಿ ಆನೆ ಸುತ್ತಾಡುತ್ತಾ ಅತ್ತಿಯ ಮರದ ಹತ್ತಿರ ಬಂದಿತು. ಆನೆಗೆ ಅತ್ತಿಯ ಮರದ ಎಲೆಗಳೆಂದರೆ ಬಹಳ ಇಷ್ಟ. ಆದುದರಿಂದ ಅದು ಮರದ ಕೊಂಬೆಯನ್ನು ಉರುಳಿಸಲು ತನ್ನ ಸೊಂಡಿಲನ್ನು ಎತ್ತಿತು. ಗುಬ್ಬಿಗಳು ಕೊಂಬೆಯನ್ನು ಬೀಳಿಸಲು ಸಿದ್ಧವಾಗುತ್ತಿದ್ದ ಆನೆಯನ್ನು ನೋಡಿದವು ಮತ್ತು ಕಿರುಚಿದವು. ಓ ಬಲಶಾಲಿ ಆನೆ, ದಯವಿಟ್ಟು ಕೊಂಬೆಯನ್ನು ಕೀಳಬೇಡ. ನಮ್ಮ ಗೂಡು ಈ ಕೊಂಬೆಯ ಮೇಲಿದೆ ಮತ್ತು ಗೂಡಿನಲ್ಲಿ ಮೊಟ್ಟೆಗಳಿವೆ. ನಾವು ನಮ್ಮ ಮರಿಗಳು ಹೊರಬರುವುದನ್ನು ಆಸೆಯಿಂದ ಕಾಯುತ್ತಿದ್ದೇವೆ. ನೀನು ಕೊಂಬೆಯನ್ನು ಕಿತ್ತರೆ ನಮ್ಮ ಗೂಡು ಕೆಳಗೆ ಬಿದ್ದು ಮೊಟ್ಟೆಗಳು ನಾಶವಾಗುತ್ತವೆ. ದುರಹಂಕಾರಿ ಆನೆ ಗುಬ್ಬಿಗಳ ಮಾತಿಗೆ ಬೆಲೆ ಕೊಡಲಿಲ್ಲ ಮತ್ತು ಹೇಳಿತು, ನಿಮ್ಮ ಗೂಡಿಗೆ ಏನಾಗುತ್ತದೆ ಎನ್ನುವುದು ನನಗೆ ಬೇಕಿಲ್ಲ. ನನಗೆ ಆಹಾರ ಬೇಕು. ಅದು ಒಂದು ದೊಡ್ಡ ಕೊಂಬೆಯನ್ನು ಕೆಡವಿತು. ನಿರೀಕ್ಷೆಯಂತೆಯೇ ಗೂಡು ಕೆಳಗೆ ಬಿತ್ತು ಮತ್ತು ಮೊಟ್ಟೆಗಳು ಒಡೆದು ಹೋದವು. ಗುಬ್ಬಿಗಳು ಜೋರಾಗಿ ಅತ್ತವು. ನಿಷ್ಕರುಣಿಯಾದ ಆನೆ ಎಲೆಗಳನ್ನು ಸವಿದು ಅಲ್ಲಿಂದ ಹೊರಟು ಹೋಯಿತು. ಗುಬ್ಬಿ ದಂಪತಿಗೆ ಬಹಳ ಕೋಪ ಬಂತು ಮತ್ತು ಆನೆಗೆ ತಕ್ಕ ಶಾಸ್ತಿ ಮಾಡಲು ನಿರ್ಧರಿಸಿದವು. ದಂಪತಿ ಇತರ ಪುಟಾಣಿ ಸ್ನೇಹಿತರಿಂದ ಸಹಾಯ ಕೋರಿದವು. ದುರಹಂಕಾರಿ
ಅಹಂಕಾರಿ ಆನೆ ನಮ್ಮ ಮೊಟ್ಟೆಗಳನ್ನು ಒಡೆದು ಬಿಟ್ಟಿತು ಎನ್ನುತ್ತಾ ಜೋರಾಗಿ ಹತ್ತಿತು. ಕಾಗೆ ದಂಪತಿ, ಕಪ್ಪೆ ಮತ್ತು ಇರುವೆಗಳು ಅವಕ್ಕೆ ಸಮಾಧಾನ ಹೇಳಿದವು. ಚಿಂತೆ ಬಿಡಿ ಗೆಳೆಯರೇ, ಆ ಉದ್ದಟ ಆನೆಗೆ ನಾವು ಒಂದು ಪಾಠ ಕಲಿಸೋಣ. ಎಲ್ಲರೂ ಒಟ್ಟಾಗಿ ಸೇರಿ ಕುಳಿತು ಆನೆಯ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸಲು ಒಂದು ಉಪಾಯ ಮಾಡಿದವು. ಮರುದಿನ ಗುಬ್ಬಿ ಮತ್ತು ಅವುಗಳ ಪುಟ್ಟ ಗೆಳೆಯರು ಆನೆಯನ್ನು ಹುಡುಕಿಕೊಂಡು ಹೊರಟರು. ಅವರು ಆನೆಯನ್ನು ನೋಡಿದರು ಮತ್ತು ಅದರ ಮೇಲೆ ದಾಳಿ ಮಾಡಲು ಆರಂಭಿಸಿದರು. ಇರುವೆ ಆನೆಯ ಕಿವಿಯಲ್ಲಿ ಹೋಗಿ ಕಚ್ಚಲು ಪ್ರಾರಂಭಿಸಿತು. ಸತತ ಕಡಿತದಿಂದ ಆನೆಗೆ ಮೂರ್ಛೆ ಬಂದಿತು. ಅದು ಕೆಳಗೆ ಬಿತ್ತು. ಈಗ ದಾಳಿ ಮಾಡುವುದು ಕಾಗೆ ದಂಪತಿಯ ಸರದಿಯಾಯಿತು. ಮರದ ಮೇಲೆ ಕುಳಿತಿದ್ದ ಕಾಗೆ ದಂಪತಿ ಈ ಆನೆಯ ಮೇಲೆ ಹಾರಿ ಬಂದು ಅವುಗಳ ಚೂಪಾದ ಕೊಕ್ಕಿನಿಂದ ಕುಕ್ಕಿ ಅದನ್ನು ಕುರುಡು ಮಾಡಿಬಿಟ್ಟವು. ಆನೆ ನೋವಿನಿಂದ ಕಿರುಚಿತು. ಈ ಹಠಾತ್ ದಾಳಿಗಳಿಂದ ಆನೆಗೆ ದೊಡ್ಡ ಆಘಾತವಾಯಿತು. ಅದರ ಗಂಟಲು ಮತ್ತು ಬಾಯಿ ಒಣಗಿತು. ಆದುದರಿಂದ ಅದು ಕುರುಡು ಕಣ್ಣುಗಳೊಡನೆ ಕೊಳದ ಕಡೆ ಓಡಿತು. ಈಗ ಕಪ್ಪೆಯ ಸರದಿ ಬಂತು. ಕಪ್ಪೆ ದೊಡ್ಡ ಗುಂಡಿಯ ಬಳಿ ಜಿಗಿದು ಒಟಗುಟ್ಟಲು ಪ್ರಾರಂಭಿಸಿತು. ಕುರುಡು ಆನೆ ತಾನು ಕೊಳದ ಬಳಿ ಇದ್ದೇನೆಂದು ತಿಳಿದು ಗುಂಡಿಯ ಕಡೆಗೆ ಓಡಿತು. ಸ್ವಲ್ಪದರಲ್ಲಿ ಅದು ಗುಂಡಿಯಲ್ಲಿ ಬಿದ್ದು ಸತ್ತು ಹೋಯಿತು. ಗುಬ್ಬಿ ದಂಪತಿ ಮತ್ತು ಅವರ ಸ್ನೇಹಿತರು ಬಲಶಾಲಿ ಆನೆಗೆ ಪಾಠ ಕಲಿಸಿದರು. ಪೆಬಲ್ಸ್ ಕನ್ನಡ